ಎಲ್ಲರಿಗೂ ನಮಸ್ಕಾರಗಳು. ನಾನು ನಿಮ್ಮ ಬಾಳು ಪಡ್ಲಾಳೆ. ಇವತ್ತು ನಾವು ಡಿಸ್ಕಸ್ ಮಾಡ್ತಾ ಇರ್ತಕ್ಕಂಥ ಟಾಪಿಕ್ ಏನು ಅಂತಂದರೆ 3 ಇಯರ್ಸ್ LLB ಕೋರ್ಸ್ ಇನ್ ಕರ್ನಾಟಕ. ಪ್ರೊಸೆಸ್ ಏನು, ಏನೇನು ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ನಾವು ಒಂದೊಂದಾಗಿ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಎಲಿಜಿಬಿಲಿಟಿ ಏನು ಬೇಕು ಅಂತಂದರೆ ಬ್ಯಾಚುಲರ್ ಡಿಗ್ರಿ ಪಾಸ್ ಆಗಿರಬೇಕು ವಿತ್ 45 to 50% ಮಾರ್ಕ್ಸ್ ಬಂದಿರಬೇಕು. ಅದಾದಮೇಲೆ ಎಂಟ್ರೆನ್ಸ್ ಎಕ್ಸಾಮ್ ಇರುತ್ತೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿಯಿಂದ. ಆ ಎಕ್ಸಾಮ್ ಟೆಸ್ಟ್ ಬರಿಬೇಕಾಗತ್ತೆ. ಇಲ್ಲ ನಾವು ಮ್ಯಾನೇಜ್ಮೆಂಟ್ ಸೀಟ್ ಹೋಗ್ತೀವಿ ಅಂದರೆ ನಾಟ್ ರಿಕ್ವೈರ್ಡ್. ಅದಾದಮೇಲೆ ಅಪ್ಲಿಕೇಶನ್ಸ್ ಆನ್ಲೈನಲ್ಲೂ ಇರುತ್ತೆ, ಆಫ್ಲೈನಲ್ಲೂ ಇರುತ್ತೆ. ಅಪ್ಲಿಕೇಶನ್ಸ್ ಫಿಲ್ ಮಾಡಿ ಕಾಲೇಜ್ಗೆ ಸಬ್ಮಿಟ್ ಮಾಡಬೇಕು. ಇದಾದಮೇಲೆ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ಮ್ಯಾಂಡೇಟರಿ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ಏನೇನು ಕಂಪಲ್ಸರಿ ಏನೇನು ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅಂತಂದರೆ, ಒಂದು ಸ್ಟೂಡೆಂಟ್ ಕಡೆಯಿಂದ 10th and 12th ಮಾರ್ಕ್ಸ್ ಸರ್ಟಿಫಿಕೇಟ್ ಇರುತ್ತೆ, ಡೇಟ್ ಆಫ್ ಬರ್ತ್ ಚೆಕ್ ಮಾಡೋಕ್ಕೆ, ಆಮೇಲೆ ಎಜುಕೇಷನ್ಸ್ ಕ್ವಾಲಿಫಿಕೇಷನ್ಸ್ ಚೆಕ್ ಮಾಡೋಕ್ಕೆ. ಇದಾದಮೇಲೆ ಗ್ರ್ಯಾಜುಯೇಷನ್ಸ್ ಡಿಗ್ರಿ ಸರ್ಟಿಫಿಕೇಟ್ಸು ಆಲ್ ಸೆಮಿಸ್ಟರ್ ಅಥವಾ ಇಯರ್ ವೈಸ್ ಇದ್ದರೆ ಇಯರ್ ವೈಸ್ ಮಾರ್ಕ್ಸ್ ಬೇಕಾಗುತ್ತೆ. ಟ್ರಾನ್ಸ್ಫರ್ ಸರ್ಟಿಫಿಕೇಟ್, TC, ಆಮೇಲೆ ಮೈಗ್ರೇಷನ್ ಸರ್ಟಿಫಿಕೇಟ್, ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಆ್ಯಂಡ್ ID ಪ್ರೂಫ್, ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್, ಎನಿ ಅದರ್ ಗವರ್ಮೆಂಟ್ ಡಾಕ್ಯುಮೆಂಟ್ಸ್. ಅದಾದಮೇಲೆ ಆಫ್ಟರ್ ಅಡ್ಮಿಷನ್ ಆದಮೇಲೆ ಎಕ್ಸಾಮ್ ಪ್ರೊಸೆಸ್ ಹೆಂಗಿರುತ್ತೆ, ಎಷ್ಟು ಎಕ್ಸಾಮ್ಸ್ ಇರುತ್ತೆ, ಯಾವ್ಯಾವುದು ನಾವು ಎಕ್ಸಾಮ್ನ ಬರಿಬೇಕಾಗತ್ತೆ, ಎಷ್ಟು ಮಾರ್ಕ್ಸ್ಗೆ ಇರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಅಡ್ಮಿಷನ್ ಕಂಪ್ಲೀಟ್ ಆಯ್ತಾ. ಅಡ್ಮಿಷನ್ ಆದಮೇಲೆ ನೆಕ್ಸ್ಟು 6 ಸೆಮಿಸ್ಟರ್ ಇರುತ್ತೆ 3 ಇಯರ್ಸಲ್ಲಿ. ಪರ್ ಸೆಮಿಸ್ಟರ್ ಮಿನಿಮಮ್ 5 ಸಬ್ಜೆಕ್ಟ್ ಇರುತ್ತೆ. 5 ಸಬ್ಜೆಕ್ಟ್, 30 ಸಬ್ಜೆಕ್ಟ್ಸ್, 30 ಅಸೈನ್ಮೆಂಟ್, 30 ಪ್ರೆಸೆಂಟೇಷನ್ಸ್, 30 ಇಂಟರ್ನಲ್ ಟೆಸ್ಟ್ ಇರುತ್ತೆ 3 ಇಯರ್ಸ್ಗೆ. ಇದಾದಮೇಲೆ ಮಾರ್ಕ್ಸ್ ಡೀಟೇಲ್ಸ್ ಪರ್ ಸಬ್ಜೆಕ್ಟ್ ವೈಸ್ ಹೇಗಿರುತ್ತೆ ಅಂದರೆ 80 ಮಾರ್ಕ್ಸ್ ರಿಟರ್ನ್ ಎಕ್ಸಾಮ್ ಇರುತ್ತೆ, 20 ಇಂಟರ್ನಲ್ ಮಾರ್ಕ್ಸ್ ಇರುತ್ತೆ, 20ಯಲ್ಲಿ 10 ಇಂಟರ್ನಲ್ ಟೆಸ್ಟ್ ಇರುತ್ತೆ, 5 ಮಾರ್ಕ್ಸ್ ಅಸೈನ್ಮೆಂಟು, 5 ಮಾರ್ಕ್ಸ್ ಪ್ರೆಸೆಂಟೇಷನ್ಗೆ ಇರುತ್ತೆ. 80 + 20 100 ಮಾರ್ಕ್ಸ್. ಇದಾದಮೇಲೆ ಪಾಸಿಂಗ್ ಮಾರ್ಕ್ಸ್, ಥಿಯರಿ ಮಿನಿಮಮ್ 32 ಮಾರ್ಕ್ಸ್ ನಾವು ಬರಿಬೇಕಾಗತ್ತೆ. ಮಿನಿಮಮ್ ಇಂಟರ್ನಲ್ ಮಾರ್ಕ್ಸ್ 8 ಔಟ್ ಆಫ್ 20, 8 ಮಾರ್ಕ್ಸ್ ಆದರೂ ಬರಲೇಬೇಕು. ಟೋಟಲ್ ಪಾಸಿಂಗ್ ಮಾರ್ಕ್ಸ್ 20. 80 ಮಾರ್ಕ್ಸ್ ಬಂದುಬಿಟ್ಟು ಓಕೆ, ಟೋಟಲ್ ಆಗಿ 80 ಮಾರ್ಕ್ಸ್ ಥಿಯರಿ ಇರುತ್ತೆ, 20 ಮಾರ್ಕ್ಸ್ ಇಂಟರ್ನಲ್ ಟೆಸ್ಟ್. ಇನ್ನು ಯಾವ ಮೀಡಿಯಮ್ದಲ್ಲಿ ಬರೆದ್ರೆ ಚೆನ್ನಾಗಿರುತ್ತೆ, ಕನ್ನಡ ಮೀಡಿಯಮ್ದಲ್ಲಿ ಬರೆದ್ರೆ ನಾವು ಪಾಸ್ ಆಗ್ತೀವಾ, ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬರೆದ್ರೆ ಸ್ಕೋರ್ ಜಾಸ್ತಿ ಆಗುತ್ತಾ ಅಂತ, ನಿಮಗೆ ಯಾವ ಸಬ್ಜೆಕ್ಟ್ ಮೇಲೆ ನಾಲೆಜ್ ಇದೆ ಅಥವಾ ಯಾವ ಸಬ್ಜೆಕ್ಟ್ ಮೇಲೆ ನಿಮಗೆ ಜಾಸ್ತಿ ಅರ್ಥ ಆಗುತ್ತೆ ಆ ಸಬ್ಜೆಕ್ಟಲ್ಲಿ ಬರೀರಿ. ಇದೇ ಸಬ್ಜೆಕ್ಟಲ್ಲಿ ಬರಿಬೇಕಂತ ಏನಿಲ್ಲ, ಕನ್ನಡ ಮೀಡಿಯಮ್ ಇಂಗ್ಲೀಷ್ ಮೀಡಿಯಮ್ ಬರಿಬೋದು. ಏನಂದರೆ ಇಂಗ್ಲೀಷ್ ಅನ್ನೋದು ಜಸ್ಟ್ ಅದು ಲ್ಯಾಂಗ್ವೇಜ್ ಅಷ್ಟೇ, ಅದು ನಾಲೆಜ್ ಅಲ್ಲ. ನಿಮಗೆ ಯಾವುದ್ರ ಮೇಲೆ ನಾಲೆಜ್ ಇದೆ ಅದ್ರ ಬಗ್ಗೆ ನೀವು ಅದರ ಮೇಲೆ ಆ ಸಬ್ಜೆಕ್ಟ್ ಅಥವಾ ಮೀಡಿಯಮಲ್ಲಿ ಬರೀರಿ. ಇದಾದಮೇಲೆ ಕನ್ನಡ ಮೀಡಿಯಮಲ್ಲಿ ಬರೆದ್ರೆ ಏನು ಅಂದರೆ ನಿಮಗೆ ಬುಕ್ಸ್ ಕಡಿಮೆ ಸಿಗ್ತವೆ, ನೋಟ್ಸ್ ನೀವೇ ಪ್ರಿಪೇರ್ ಮಾಡ್ಕೋಬೇಕಾಗತ್ತೆ. ಇಂಗ್ಲೀಷ್ ಮೀಡಿಯಮಲ್ಲಿ ಬರೆದ್ರೆ ಜಾಸ್ತಿ ನಿಮಗೆ ಬುಕ್ಸ್ಗಳು ಅವೈಲೇಬಿಲಿಟಿ ಇರುತ್ತೆ, ಲೈಬ್ರರಿ ಆರ್ ಔಟ್ಸೈಡರ್ಸ್. ಅದಾದಮೇಲೆ ಫೀಸ್ ಸ್ಟ್ರಕ್ಚರ್ ಹೆಂಗಿರುತ್ತೆ, ಡಿಪೆಂಡ್ ಅಪಾನ್ ಯೂನಿವರ್ಸಿಟಿ ಆ್ಯಂಡ್ ಕಾಲೇಜ್. ಒಂದೊಂದು ಕಾಲೇಜಲ್ಲಿ ಒಂದೊಂದು ಥರ ಇರುತ್ತೆ. ಒಂದೊಂದು ಮಿನಿಮಮ್ ಅಮೌಂಟ್ ಎಷ್ಟು ಬೇಕಾಗುತ್ತೆ ಅಂತಂದರೆ 2 ಲಕ್ಷದಿಂದ 2.5 ಲಕ್ಷ ರೂಪಾಯಿ ಮಿನಿಮಮ್. ಯಾವುದೇ ಕಾಲೇಜ್ಗೆ ಹೋದ್ರೂ ಮಿನಿಮಮ್ 3 ಇಯರ್ಸ್ಗೆ ಫೀಸ್ ಇರುತ್ತೆ. ಆಮೇಲೆ ಡಿಪೆಂಡ್ ಅಪಾನ್ ಕಾಲೇಜ್, ಒಳ್ಳೊಳ್ಳೆ ಕಾಲೇಜ್ ಬಂದರೆ ಇನ್ನೂ ಚೆನ್ನಾಗಿರುತ್ತೆ, 5 ಲಕ್ಷ ಇರುತ್ತೆ, 10 ಲಕ್ಷ ಇರುತ್ತೆ, ಲ್ಯಾಕ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ರಿಕ್ವೈರ್ಡ್ ಸ್ಟಡಿ ಅವರ್, ಎಷ್ಟು ಅವರ್ ಸ್ಟಡಿ ಮಾಡಬೇಕು ನಾವು ಪಾಸ್ ಆಗಬೇಕು ಅಂತಂದರೆ ಮಿನಿಮಮ್ 20 ಅವರ್ 1 ವೀಕಲ್ಲಿ. 1 ವೀಕಲ್ಲಿ ನಾವು 20 ಅವರ್ ಓದಬೇಕು. ಡೈಲಿ 2 ಅವರು, ಸ್ಯಾಟರ್ಡೇ 5 ಅವರು, ಸಂಡೇ 5 ಅವರು, ಟೋಟಲ್ 20 ಅವರ್ಸ್ ನಾವು LLBಗೆ ಅಂತ ಟೈಮ್ ಕೊಟ್ಟರೆ 100% ನಾವು ಪಾಸ್ ಆಗ್ತೀವಿ. ಇದು ನಾನು ಜಸ್ಟ್ ಪಾಸ್ ಆಗೋದು ಹೇಳ್ತಿರೋದು. ರ್ಯಾಂಕಿಂಗ್ ಬರೋದು ನಿಮ್ಮ ಕೆಪಾಸಿಟಿ ಮೇಲೆ, ನಿಮ್ಮ ಓದೋ ಸ್ಟಡಿ ಯಾವ ಥರ ಸ್ಟಡಿ ಮಾಡ್ತೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ. ಇನ್ನು ರೀಸೆಂಟಾಗಿ ಬಾರ್ ಕೌನ್ಸಿಲ್ಸ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು ವೆಬ್ಸೈಟಿಂದ ಏನು ಮಾಡಿದ್ದಾರೆ ಅಂದರೆ ಕೆಲವೊಂದು ಅಂಡರ್ಟೇಕಿಂಗ್ ಲೆಟರ್ಗಳು ಮ್ಯಾಂಡೇಟರಿ ಮಾಡಿದ್ದಾರೆ, ರೀಸೆಂಟಾಗಿ ಮಾಡಿರೋದು. ಹೇಗೆ ಅಂತಂತಂದರೆ ಇಂಪ್ಲಿಮೆಂಟೇಷನ್ಸ್ ಯಾವಾಗ ಆಗಿರೋದು 29th ಸೆಪ್ಟೆಂಬರ್ ಲಾಸ್ಟ್ ಮಂತಲ್ಲಿ 29th ಸೆಪ್ಟೆಂಬರ್ 24 ಆನ್ವರ್ಡ್ಸ್ ಏನಾಗಿದೆ ಅಂದರೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಚೆಕ್. ಯಾರಾದರೂ ಅಡ್ಮಿಷನ್ ಮಾಡೋಕ್ಕಿಂತ ಮುಂಚೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇತ್ತು, ಅಥವಾ ಸಿವಿಲ್ ಕೋರ್ಟಲ್ಲಿ, ಅಥವಾ ಸಿವಿಲ್ ಕೋರ್ಟ್ ಆಯಿತು, ಸುಪ್ರೀಂ ಕೋರ್ಟ್ ಆಯಿತು, ಹೈಕೋರ್ಟ್ ಆಯಿತು, ಯಾವುದೇ ಒಂದು ಕೇಸ್ ಇತ್ತು ಅಂತಂದರೆ ಸಿವಿಲ್ ಆರ್ ಕ್ರಿಮಿನಲ್ ಕೇಸಸ್ಸು, ಅದನ್ನು ನೀವು ಅಂಡರ್ಟೇಕಿಂಗ್ ಲೆಟರಲ್ಲಿ ಕೊಡಬೇಕು. ಯಾವುದೇ ನಮ್ಮದು ಕೇಸ್ ಇತ್ತು ಅಂತಂದರೆ ಅದನ್ನು ಮೆನ್ಷನ್ ಮಾಡಬೇಕು, ಯಾವ ಕೇಸು ಯಾವ ಕೋರ್ಟಲ್ಲಿದೆ ಡೀಟೇಲ್ಸಾಗಿ ಕೊಡಬೇಕಾಗುತ್ತೆ. ಇದಾದಮೇಲೆ ಎಂಪ್ಲಾಯ್ಮೆಂಟ್ ಸ್ಟೇಟಸ್. ಕೆಲವ್ರು ಏನು ಮಾಡ್ತಾರೆ ಅಂದರೆ ಈ ಕಡೆ ಸ್ಟಡಿನೂ ಮಾಡ್ತಿರ್ತಾರೆ, LLBನೂ ರಿಕ್ವೈರ್ಮೆಂಟ್ ಇರುತ್ತೆ. ಸೆಕೆಂಡ್ ಥಿಂಗ್, ಇನ್ನೊಂದು ಕಡೆ ಕೆಲಸನೂ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು
ಪ್ರೆಸೆಂಟ್ ಎಂಪ್ಲಾಯರ್ ಎಲ್ಲಿ ಕೆಲಸ ಮಾಡ್ತೀರಾ ಅಲ್ಲಿಂದ ಒಂದು NOC ತರಬೇಕು, ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಬೇಕಾಗತ್ತೆ ಎಂಪ್ಲಾಯ್ಮೆಂಟ್ ಸ್ಟೇಟಸ್ಗೋಸ್ಕರ. ಯಾರು ವರ್ಕಿಂಗ್ ಇನ್ ಪ್ರೈವೇಟ್ ಕಂಪನಿ ಅವರು. ಆಮೇಲೆ ಥರ್ಡ್ ಒನ್ ಇನ್ನೊಂದು ಸ್ಟೂಡೆಂಟ್ಸ್ ಶುಡ್ ಬಿ ರೆಗ್ಯುಲರ್ ಎಜುಕೇಷನ್ಸ್ ಇನ್ ಓನ್ಲಿ. ಏನಂತಂದರೆ ರೆಗ್ಯುಲರ್ ಆಗಿ ಒಂದೇ ಕಡೆ ನಾವು ಎಜುಕೇಷನ್ಸ್ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಏನಾಗುತ್ತಂದರೆ ನಾವು ಈ ಕಡೆ ರೆಗ್ಯುಲರ್ ಆಗಿ LLB ಮಾಡ್ತಾ ಇರ್ತೀವಿ, ಇನ್ನೊಂದು ಕಡೆನೂ ಮತ್ತೆ ರೆಗ್ಯುಲರ್ ಆಗಿ ನಾವು ಯಾವುದೋ BEd ಅಥವಾ BA MA ಬೇರೆ ರೆಗ್ಯುಲರ್ ಆಗಿ ಎರಡು ಕಡೆ ಮಾಡುವಾಗಿಲ್ಲ. ಡಿಸ್ಟೆನ್ಸ್ ಎಜುಕೇಷನಲ್ಲಿ ನೀವು ಎಜುಕೇಷನ್ ಕಂಪ್ಲೀಟ್ ಮಾಡ್ಕೋಬಹುದು. ಬಟ್ ಮ್ಯಾಂಡೇಟರಿ ಅಂತಂದರೆ ರೆಗ್ಯುಲರ್ ಆಗಿ ನಾವು ಇಲ್ಲೇ ಮಾಡ್ತಾ ಇದ್ದೀವಿ ಅಂತ ಒಂದು ಡಿಕ್ಲರೇಷನ್ಸ್ ಕೊಡಬೇಕಾಗತ್ತೆ. ಆಮೇಲೆ ಇನ್ನು ಅಟೆಂಡೆನ್ಸು ಬಯೋಮೆಟ್ರಿಕ್ ಸಿಸ್ಟಮ್ ಬಂದಿದೆ. ಆಮೇಲೆ CCTV ಇನ್ಸ್ಟಾಲೇಷನ್ ಮಾಡಬೇಕಾಗತ್ತೆ. ಅದು ಮಿನಿಮಮ್ 1 ಇಯರ್ವರೆಗೂ ಡೇಟಾ ಇರಬೇಕು. ಯಾವುದು ನಮ್ಮದು ಅಟೆಂಡೆನ್ಸ್ CCTV ಬ್ಯಾಕಪ್ ಇರಬೇಕು. 1 ಇಯರ್ ಬ್ಯಾಕಪ್ ಡೇಟಾ ಇರಬೇಕು ಅಂತ ಹೇಳ್ಬಿಟ್ಟು ಅದು ಕಾಲೇಜಲ್ಲಿ ಇನ್ಸ್ಟ್ರಕ್ಷನ್ ಮಾಡಿರ್ತಾರೆ. ದೇ ವಿಲ್ ಫಾಲೋ ದಿಸ್. ಓಕೆ, ಇದು ನನ್ನ ಫಸ್ಟ್ ವಿಡಿಯೋ ಆಗಿರೋದ್ರಿಂದ ಏನಾದರೂ ಚಿಕ್ಕ ಪುಟ್ಟ ಮಿಸ್ಟೇಕ್ಗಳಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಮುಂದಿನ ದಿನಗಳಲ್ಲಿ ಒಳ್ಳೊಳ್ಳೆಯ ಟಾಪಿಕ್ ತಗೊಂಡು ಅದ್ರ ಬಗ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ನಮಸ್ಕಾರಗಳು.